ಸ್ನೇಹಿತರೆ, ಎಲ್ಲರೂ ಹೆಂಗದಿರಿ? ಎಲ್ಲರೂ ಚೆನ್ನಾಗದಿರಿ ಅಂತ ನಾನು ಕೂಡ ಚೆನ್ನಾಗದೀನಿ. ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋ ಚಾಲು ಮಾಡೀನಿ. ಡೈಲಿ ರೊಟೀನ್ ನೋಡಿ. ಇವತ್ತಿನ ಡೈಲಿ ರೊಟೀನ್ ಹೇಗಿರುತ್ತೆ ಹೋಗಿಲ್ಲ ಅಂತ ನಿಮ್ಗೆ ಕೂಡ ಶೇರ್ ಮಾಡಿದ್ರಾತು ವಿಡಿಯೋನು ಅಂತೇಳಿ ಶೇರ್ ಮಾಡಾಕತ್ತೀನಿ. ನಾನು ಎದ್ದು ಅಂಗಳ ಕಸ ಗುಡಿಸ್ಕೊಂಡು ರಂಗೋಲಿ ಹಾಕ್ಕೊಂಡು ಇಲ್ಲಿ ಬಂದು ಬಂಡೆ ತೆಕ್ಕತ್ತೀನಿ ಸ್ನೇಹಿತರೆ. ನಾನು ಕಸ ಗುಡಿಸಿಲ್ಲ. ಬನ್ನಿ ನೀರು ಬಂದಾಗ ಕುಡಿಯೋ ನೀರು ತುಂಬ್ಕೊಳಕತ್ತೀನಿ. ಇಷ್ಟು ಕೊಡ ಅದು ಗುಂಡಿಗೆ ಕಳಿಸಿ ಕ್ಯಾನು ತುಂಬಿನ್ರಿ. ಕ್ಯಾನ್ ಕುಡಿಯೋ ನೀರು ತುಂಬಾಕಿಟ್ಟೀನಿ. ಇದೊಂದು ಕೊಡ ತಿಕ್ಕೊಂಡು ಮತ್ತು ಅಷ್ಟು ನೀರು ತುಂಬ್ಕೊಂಡು ಬೆಳಗ್ಗೆ ಎದ್ದುಗಣೆ ಬೆಳಗ್ಗೆ ತಂಡ್ಯಾಗ ಕೆಲಸ ಮಾಡೋದಂದ್ರೆ ಹೆಣ್ಮಕ್ಳಿಗೆ ಸಿಕ್ಕಾಪಟ್ಟೆ ಬೋರ್ ಆಗುತ್ತೆ ನೋಡಿ. ಬೋರ್ ಆದರೂ ಬಿಡುಗಡೆಲ್ಲ ಸ್ನೇಹಿತರೆ. ಹೆಣ್ಮಕ್ಳಾಗಿ ಹೆಣ್ಣಾಗಿ ಹುಟ್ಟಿಂದ ಬೆಳಗ್ಗೆ ಎದ್ದುಗಣೆ ಕೆಲಸ ಮಾಡಲೇಬೇಕು ನೋಡಿ. ಶ್ರವಣ್ ಕುಮಾರ್ ಬೈಯಕತ್ತಿದ್ದು ನೋಡಿ ನಾನು. ಯಾಕಂದ್ರೆ ಬಂದು ತಂಡ್ಯಾಗ ಕುಂತಾನ್ರಿ. ಹೌದಾಗ ಮೊದಲೇ ತಂಪು ಚಳಿಗಾಲ ಐತಿ, ತಂಪಾಗುತ್ತೆ ಅಂಥೇಳಿ ಒಳ್ಯಾಕೆ ಹೋಗಪ್ಪ ಅಂದ್ರು ಹೋಗಿಲ್ಲ ನೋಡಿ. ಬಂದಿಕ ಮತ್ತು ಅರಿವಿ ಹಾಸ್ಕೊಂಡು ಕುಂತನ್ರಿ. ತಂಪಿಲ್ಲ ಮಮ್ಮಿ ಅರಿವಿ ಹಾಸ್ಕೊಂಡು ಕುಂದಿರ್ತೀನಿ ಅಂತ ತಲೆಗೆ ಟೆಪಿಗೆ ಹಾಕಿ ತೆಗೆದು ಹೋಗ್ಬಿಡ್ತಾರೆ ಸ್ನೇಹಿತರೆ. ಏನು ಮಾಡೋದು ಹೇಳಿ? ಮಕ್ಕಳ ಸಲ ಒಂದು ಭಾಳ ಟೆನ್ಷನ್ ನೋಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಕೊಡಾನು ತಿಕ್ಕಿದೆ, ಅದನ್ನು ಸ್ವಲ್ಪ ಡಬ್ಬ ಹಾಕ್ತೀನಿ ಈರುಳ್ಳಿ. ಶ್ರಾವಣಿಗೂ ಇದು ಮಾಡಿ ಬೆಳಗ್ಗೆ ಎದ್ದುಗಣೆ ಏನು ಕೆಲಸ ಹೆಣ್ಮಕ್ಳು ಅಂತಿರ್ತಾರೆ. ಹೆಣ್ಮಕ್ಳು ಕೆಲಸ ಕೇಳಿದ್ರೆ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ ನೋಡಿ. ಯಾಕಂದ್ರೆ ಪ್ರತಿಯೊಂದು ಹೆಣ್ಣನ್ನು ಮನೆ ಕೆಲಸ ಮಾಡ್ಕೊಂಡು ಮಕ್ಕಳು ಮೇಂಟೈನ್ ಮಾಡ್ಕೊಂಡು ಎಲ್ಲ ಕೆಲಸ ಮೇಂಟೈನ್ ಮಾಡ್ತಾ ಅಂತ ಹೆಣ್ಮಕ್ಳು ಸ್ಟ್ರಾಂಗ್ ನೋಡಿ. ಹೆಣ್ಮಕ್ಳು ಯಾಕೆ ಸ್ಟ್ರಾಂಗ್ ಅಂದ್ರೆ ಚಳಿಗಾಲ ಇರಲಿ ಮಳೆಗಾಲ ಇರಲಿ ಡೈಲಿ ರೊಟೀನ್ ಮಾಡಲೇಬೇಕು ರೀ. ಮನೆಯವ್ರಿಗೆ ಅನ್ಸುತ್ತಾ ಏನು ಮಾಡ್ತಾರೆ ಇವ್ರು, ಮನ್ಯಾಗ ಇರ್ತಾರೆ ಡೈಲಿ ಏನು ಕೆಲಸ ಇವ್ರದ್ದು ಅಂತ ಅನ್ಸುತ್ತಾ. ನಮ್ಮ ಓಣ್ಯಾಗ ಅಂತಾರೆ, ಇಲ್ಲಿ ನಮ್ಮ ಓಣ್ಯಾಗ ಮನೆ ಬಿಟ್ಟು ಹೊರಗೆ ಬರ್ಲಿಕ್ಕೆ ಏನು ಮಾಡ್ತಾಳೆ ಚಂತನ ಡೈಲಿ ಅಂತ ಭಾಳ ಮಂದಿ ಅಂತಿರ್ತಾರೆ ನನ್ನ ಎದುರಿಗೆ. ಅದಕ್ಕೆ ನಾನು ಏನು ಮಾಡ್ತೀನಿ ಅಂತ ನಾನೇನು ನೋಡೋಣ ಏನಾಗುತ್ತೆ ಕೆಲಸ, ಇವತ್ತಿನ ಕೆಲಸ ಎಲ್ಲನೂ ಡೈಲಿ ಇವತ್ತು ರೊಟೀನ್ ಹೆಂಗಿರ್ತಾ ನಿಮ್ಗೂ ಶೇರ್ ಮಾಡಿದ್ರೆ ಅಂತ ಶೇರ್ ಮಾಡಾಕತ್ತೀನಿ ರೀ. ಶ್ರವಣ್ ಕುಮಾರ್ ಹಂಗೆ ಬೈಕೋತ ಮಕ್ಕಳು ಕೂಡ ಅನ್ಕೋತಾನೆ ಕೆಲಸ ಮಾಡ್ಕೊಳಕತ್ತಿ ನೋಡಿ. ಮಕ್ಕಳು ನೋಡಿ ಅವನು ದಬ್ಬಿ ಒಳಗೆ ಹಾಕ್ತೀನಿ ರೀ. ಮತ್ತು ಹಂಗೆ ನೀರಿಗೆ ಬರ್ತಾನೆ, ಹಂಗೆ ನೀರು ತುಂಬೋದು. ಮುಂಜಾನೆ ಎದ್ದಿಂದ ಒಂದು ದಮ್ ಕೆಲಸ ರೀ. ಗಡಿಬಿಡಿ ಎಲ್ಲ ಕೆಲಸ ಮಾಡ್ಕೋಬೇಕಂದ್ರೆ ಲೇಟ್ ಆಗುತ್ತೆ ನೋಡಿ. ಇವತ್ತು ಆದ್ರೆ ಶ್ರಾವಣಿ ಸ್ಕೂಲ್ ಒಂದಿಲ್ಲ, ಹಿಂಗಾಗಿ ಲೇಟ್ ಆದ್ರೆ ನಡಿತೈತೆ ಅಂತ ಅಷ್ಟು ನೀರು ತುಂಬ್ಕೊಳಕತ್ತೀನಿ ರೀ. ಅಷ್ಟು ತಿಕ್ಕೊಂಡೆ ಕುಡಿಯೋ ನೀರು ಬಂದು ಅಂದ್ರೆ ಇಷ್ಟು ರಗಳೆ ಆಗುತ್ತೆ ರೀ ಇವತ್ತಿನ ಕೆಲಸ. ಹಂಗೆ ನೀರು ಫೈನಲಾಗಿ ಕಸ ಗುಡ್ಸಾಕತ್ತಿ ನೋಡಿ. ಹಿಂಗೆ ಒಂದ್ರ ಮ್ಯಾಗ ಒಂದು ಕೆಲಸ ಮಾಡ್ಕೊಂಡ್ರೆ ಹೆಣ್ಮಕ್ಳು ಕೆಲಸ ತೀರ್ಲಾರ್ದ್ರಿ. ಮತ್ತು ಮನ್ಯಾಗದಿ ಏನು ಮಾಡಿ ನೀನು ಅಂತಾರೆ. ಯಾಕಂದ್ರೆ ನನಗೂ ಅನ್ನೋರು ಕೇಳಿ ಬೇಸರ ಆಗೈತಿ ರೀ. ಹಿಂಗಾಗಿ ಇವತ್ತು ಅದಕ್ಕೆ ನಾನು ಏನು ಮಾಡ್ತೀನಿ ಏನಿಲ್ಲ ಅಂತ ನಿಮ್ಮ ಕೂಡ ಶೇರ್ ಮಾಡಿದ್ರಾತು. ನಿಮಗೇನು ಅನಿಸುತ್ತಾ ಅದ್ರ ಬಗ್ಗೆ ಕಮೆಂಟ್ ಹಾಕ್ತಾರಂತ ಇವತ್ತಿನ ನನ್ನ ಡೇ ಏನು ಕೆಲಸ ಮಾಡ್ತೀನಿ ಎಲ್ಲ ನಿಮ್ಗೂ ಶೇರ್ ಮಾಡಾಕತ್ತೀನಿ. ವಿಡಿಯೋಲಿ ಸ್ಕಿಪ್ ಮಾಡಬೇಡಿ. ವಿಡಿಯೋ ಇಷ್ಟ ಒಂದು ಲೈಕ್ ಕೊಡು ಮಾತ್ರ ಮರಿಬೇಡಿ. ವಿಡಿಯೋಲಿ ಸ್ಕಿಪ್ ಮಾಡಿದ್ರೆ ನಂಗೆ ಅರ್ಥ ಆಗಲ್ಲ ನೋಡಿ. ಅಂತಾರೆ ಅನ್ನೋರಿಗೇನು ಗಂಟು ಹೋಗಿತ್ತು, ನಂದು ಕೆಲಸ ನನಗೆ ಗೊತ್ತಿರಿ. ನಾನೇನು ಒಂದು ನಿಮಿಷ ಕಾಲೇ ಕುಂದ್ರಲ್ಲ ಸ್ನೇಹಿತರೆ. ಒಂದು ನಿಮಿಷ ಪುರ್ಸೊತ್ತಿಗೇನಾಗಲ್ಲ, ಒಂದು ನಿಮಿಷ ಟೈಮು ಸಿಗಲ್ಲ. ಕೆಲಸ ಮಾಡ್ಕೊಂಡಾಗುತ್ತೆ. ಈ ಮನ್ಯಾಗ ಎರಡು ಮಕ್ಕಳು ಅಡಿಗೆ ಮನ್ಯಾಗ ಏನು ಮಾಡ್ತಾರೆ ಕೆಲಸ ಇಕ್ಕಿ ಎರಡು ಮಕ್ಳು ಏಟು ಅಂತಾವು. ಅವಕ್ಕಿಟ್ಟು ನಾಷ್ಟ ಮಾಡಿಲ್ಲ ಮುಗೀತಂತಾರೆ. ನಾಷ್ಟ ಮಾಡಿಬಿಟ್ರೆ ಹೆಂಗೆ ಮುಗಿತೈತಿ ಸ್ನೇಹಿತರೆ? ಮಧ್ಯಾಹ್ನ ಅಡಿಗೆ ಇರ್ತೈತೆ, ಸಾಯಂಕಾಲ ಇರ್ತೈತಿ, ಎಲ್ಲನೂ ಮಾಡ್ಕೊಳ್ಳೇಬೇಕಲ್ಲ. ಶ್ರಾವಣಿ ಒಂದು ನೋಡಿ ಫೈನಲ್ಲೇ ಒಲೆ ತುಂಬಾಕತ್ತೆ. ಉಟ್ಟು ಒಲೆ ಬೋದಿ ತುಂಬಾಕತ್ತಿ ನೋಡಿ. ಇಲ್ಲೇ ಉಟ್ಟು ಒಲೆ ಬೋದಿ ತುಂಬಿ ಒಲೆ ತೊಳ್ಕೊಂಡು ಉಟ್ಟು ಕ್ಲೀನಾಗಿ ತೊಳ್ಕೊಂಡು ಕುಕ್ಮ ಹಚ್ಬೇಕು. ಅದಕ್ಕೆ ಒಂದು ಚರ್ನಿ ಇಟ್ಕೊಂಡಿನಿ ಒಲೆ ತೊಳ್ಕೊಳಕ್ಕೆ. ಕುಕ್ಮ ಹಚ್ಚಕ್ಕೂ ಕುಕ್ಮ ಬಂಟ್ರೆ ಇಟ್ಕೊಂಡಿನಿ ಒಲೆ ಪೂಜೆ ಮಾಡೋಕೆ. ಒಲೆ ಪೂಜೆ ಮಾಡ್ಕೋಬೇಕ್ರಿ. ಗ್ಯಾಸ್ ಕಟ್ಟಿ ಮತ್ತು ತೊಳ್ಕೊಂಬಿಟ್ಟೀನಿ. ಹಂಗೆ ಪೂಜೆ ಮಾಡ್ಬೇಕ್ರಿ. ಗ್ಯಾಸ್ ಕಟ್ಟಿನೂ ಗ್ಯಾಸನ್ನು ಅಕ್ಕ ಪೂಜೆ ಮಾಡ್ತಿ ಅಂತ ಅನ್ಕೋತಿರ್ಬೇಕ್ರಿ. ಅದು ಲಕ್ಷ್ಮಿ ಅಲ್ರಿ. ಅದು ಒಂದು ಒಲೆ ಹೆಂಗೆ ಅದು ಅದೇ ಥರ ಅಲ್ಲ, ಅದನ್ನು ಪೂಜೆ ಮಾಡಲೇಬೇಕು ನೋಡಿ. ಹಂಗೆ ಫೈನಲಾಗಿ ಅಷ್ಟು ಒಲೆ ತೊಳ್ಕೊಂಡು ಕುಕ್ಮ ಬತ್ತಿ ಹಚ್ಚಾಗ ಸಿಗ್ತೀನಿ ನೋಡಿ ಸ್ನೇಹಿತರೆ ನಿಮ್ಗೆ. ಯಾಕಂದ್ರೆ ನನಗೆ ಅಷ್ಟು ಒಲೆ ತೊಳ್ಕೊಂತಾನ ವಿಡಿಯೋ ಮಾಡಿದ್ರೆ ಹೆಲ್ತ್ ಆಗುತ್ತೆ ರೀ. ಅಷ್ಟು ಒಲೆ ಕ್ಲೀನಾಗಿ ತೊಳ್ಕೊಬೇಕು, ಮ್ಯಾಗ ಗಾಡಿ ತೊಳ್ಕೊಬೇಕು ನೋಡಿ. ಫೈನಲಾಗಿ ಎಲ್ಲ ಒಲೆ ತೊಳ್ಕೊಂಡು ವಿಡಿಯೋ ಹೆಲ್ತ್ ಆಗುತ್ತಂತ ಸ್ಕಿಪ್ ಮಾಡಿ ಮತ್ತು ಒಲೆ ಇದು ಕುಕ್ಮ ಬಂಟ್ರೆ ಹಚ್ಚಾಗ ಮತ್ತು ಒಲೆ ಪೂಜೆ ಮಾಡಾಗ ವಿಡಿಯೋ ಚಾಲು ಮಾಡಿ ನೋಡಿ ಸ್ನೇಹಿತರೆ. ಬನ್ನಿ ಒಲೆ ಪೂಜೆ ಮಾಡಿದಾಯ್ತು. ಇನ್ನು ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನಾಗೈತಿ, ಅದಕ್ಕೂ ಪೂಜೆ ಮಾಡಬೇಕು. ಇದನ್ನು ಒಲೆ ಪೂಜೆ ಮಾಡ್ಕೊಂಡು ಹೋಗಿ ಗ್ಯಾಸ್ ಕಟ್ಟಿ ಗ್ಯಾಸ್ ಒಂದು ಪೂಜೆ ಮಾಡಿ ಆಮೇಲೆ ನೀರು ಒಲೆ ಹಚ್ಚಿದ್ರಾತು. ನೀರು ಒಲೆ ಹಚ್ಬೇಕಂದ್ರೆ ಇವಾಗೇನು ನೋಡಿರಿ ಇವಾಗೇನು ಚಿಮ್ನಾದನಿ ಅಂತಾರೆ. ಆವಾಗೆಲ್ಲ ನಾವು ಸಣ್ಣವರಿದ್ದಾಗ ಚಿಮ್ನಾದನಿ ಇಟ್ಟು ಕಡ್ಡಿ ಕೊರೆದು ಬಿಟ್ರೆ ಹಚ್ಚಿಬಿಡ್ತೈತ್ರಿ. ಇವಾಗೇನಿಲ್ಲ ನೋಡಿ ಸ್ನೇಹಿತರೆ. ಇವಾಗ ಯಾವ್ದಾರ ಹಾಳಿ ಸಂತೆ ತಂದು ಕ್ಯಾರಿ ಬ್ಯಾಗು ಅವು ಇರ್ತಾವಲ್ಲ ರೀ, ಅವನ್ನ ಯೂಸ್ ಮಾಡಿ ಒಲೆ ಹಚ್ತೀನಿ ರೀ. ಯಾವ ಥರ ಹಚ್ತೀನಿ ಯಾವ ಥರ ಇಲ್ಲ ಅಂತ ನಿಮಗೂ ಶೇರ್ ಮಾಡ್ತೀನಿ. ವಿಡಿಯೋಲಿ ಸ್ಕಿಪ್ ಮಾಡಬೇಡಿ. ಬನ್ನಿ ಇವಾಗ ಗ್ಯಾಸ್ ಒಂದು ಪೂಜೆ ಮಾಡಿ ನೋಡಿ. ಗ್ಯಾಸ್ ಒಂದು ಪೂಜೆ ಮಾಡಿ ಮತ್ತು
ನೋಡಿ ಗ್ಯಾಸಿಗೆ ಹತ್ತಲಿಲ್ಲ ರೀ ಅದು. ಹಿಂಗಾಗಿ ಒಂದಿಷ್ಟು ಕಪ್ನ್ಯಾಗ ತುಂಬಿ ಕೊಡ್ದೆ ನೀರು ತೊಗೊಂಡು ಹಚ್ಚಾಕತ್ತೆ ನೋಡಿ. ಕುಂಕುಮ ನೀಟಾಗಿ ಪೂಜೆ ಮಾಡ್ತೀವಿ ಅಂದ್ರೆ ನೀಟಾಗಿ ಹಚ್ಬೇಕಲ್ರಿ. ಹಿಂಗಾಗಿ ಹಚ್ಚಾಕತ್ತೀನಿ ರೀ. ಅದು ಯಾಕಂದ್ರೆ ಗ್ಯಾಸ್ ತೊಳೆದು ಭಾಳ ತೆಗಿತ್ತು ರೀ, ಹಸಿ ಇದ್ದಿದ್ದಿಲ್ಲ. ಹಿಂಗಾಗಿ ಎಲ್ಲ ಒಣಗಿತ್ತು ರೀ. ಐದು ಚಿಕ್ಕಿ ಇಟ್ಟು ಮ್ಯಾಗ ಒಂದು ಕುಂಕುಮ ಮಂಟ್ರ ಹಚ್ಚಿಬಿಡ್ತು ನೋಡಿ ಮ್ಯಾಗ. ಈ ಥರ ನಾನು ಇದೇ ಥರ ಪೂಜೆ ಮಾಡಿದ್ರೆ ಗ್ಯಾಸ್ ಇದು. ನೀವು ಯಾವ ಥರ ಪೂಜೆ ಮಾಡ್ತೀರಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಬೆಳಗ್ಗೆ ಎದ್ದುಗಣೆ ಈ ಥರ ಎಲ್ಲ ಅವ್ರ ಮನ್ಯಾಗೂ ಇಷ್ಟು ಡೈಲಿ ರೊಟೀನ್ ಇದ್ದೇ ಇರ್ತಾ. ಸಿಟಿ ಕಡೆ ಏನೈತೆ ಸಾಯಂಕಾಲನೇ ಎಲ್ಲ ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಡು ಬಾಂಡೆ ತಿಕ್ಕಿ ಗ್ಯಾಸ್ ಕಟ್ಟಿ ಪೂಜೆ ಮಾಡಿ ಇಡ್ತಾರೆ. ನಾನು ಇಲ್ಲಿ ನೋಡಿ ಹಳ್ಳಿ ಕಡೆ ಏನೈತೆ ಏನಿದ್ರು ಬೆಳಗ್ಗೆ ನೋಡಿ ರಾತ್ರಿ ಕೆಲಸನೇ ಅವತ್ತಿನ ಕೆಲಸ ಅವತ್ತೇ ಜಗ್ಗಾಗಿರ್ತೈತೆ ರೀ. ಇವತ್ತಿನ ಕೆಲಸ ಮಾಡ್ಕೊಳಕ್ಕಾಗಲ್ಲ ನೋಡಿ. ಬೆಳಗ್ಗೆ ಎದ್ದು ರೊಟೀನ್ ಮತ್ತೆ ಹೆಂಗಿರುತ್ತೋ ಹಂಗೆ ಚಲೋ ಆಗುತ್ತೆ ನೋಡಿ. ನೀರನ್ನು ತುಂಬಿದೆ. ಬನ್ನಿ ಇವಾಗ ನೀರು ಒಲೆ ಹಚ್ಚೋನು. ನೀರು ಒಲೆ ಪಡ್ಸಲಿ ಕಸ ಗುಡಿಸ್ಬೇಕು ರೀ. ಪಡ್ಸಲಿ ಕಸ ಗುಡಿಸಿ ಕುಡಿಸ್ತೀನಿ ರೀ. ನೀರು ಒಲೆ ಹಚ್ಚಿ ಪಡ್ಸಲಿ ಕಸ ಗುಡಿಸ್ಬೇಕಂತೇಳಿ ಮಾಡಿ ನೋಡಿ. ಬಿಸಿಲು ಸೂರ್ಯ ಬಂದ ನೋಡಿ. ಟೈಮ್ ಬಂದು 7:30 ಆಗೈತೆ ಇವಾಗ ಸ್ನೇಹಿತರೆ. ಬನ್ನಿ ಇವಾಗ ನೀರು ಒಲೆ ಹಚ್ಚೋನು. ನೋಡಿ ಇಲ್ಲೇ ಪೂಜೆ ಎಲ್ಲ ಕಂಪ್ಲೀಟ್ ಆಯಿತು. ಇವಾಗ ನೀರಿಗೆ ಹಚ್ಚಕ್ಕೆ ಚಾಲು ಮಾಡ್ತೀನಿ ರೀ ನಾನು. ಯಾಕಂದ್ರೆ ನೀರು ಒಲೆ ಹಚ್ಬೇಕಂತೇಳಿ ನಾ ಕುಂತಿದ್ದೆ ಸ್ನೇಹಿತರೆ. ಶ್ರವಣ್ ಕುಮಾರ್ ಒಂದು ಇದು ವಿಡಿಯೋ ಮಾಡೋದು ನೋಡಿ. ಅದು ಏನಂತಾರೆ ಗೊತ್ತಿಲ್ಲ. ಇದಕ್ಕೆ ಟ್ರೈಪಾಡ್ ತೊಗೊಂಡೇನಿ ರೀ. ಅದನ್ನು ಹಾಕಿಡ್ಬೇಕು ಕ್ಯಾಮ್ರಾಕ್ಕೆ ಒಲೆ ಹಚ್ಚಕ್ಕಂತ ತೊಗೊಂಡೆ. ಶ್ರವಣ್ ಕುಮಾರ್ ಅಂತ ತೊಗೊಂಡು ಎಲ್ಲ ಹುಚ್ಚಿಬಿಟ್ಟಿನಿ ರೀ. ಅದು ಹಿಂಗೆ ತಿರ್ಗಾಕತ್ತು. ಅದೇನು ಕೆಲಸ ಆಗಲಿಲ್ಲ ರೀ. ನಾನು ನೋಡಿದೆ, ಟ್ರೈ ಮಾಡಿದೆ ಹಾಕಬೇಕು ನಟ್ ಹೆಂಗೋ ಏನು ಅಂತ ಟ್ರೈ ಮಾಡ್ಕೊತ ಕುಂತಿದ್ದೆ. ಒಂದು ಸ್ವಲ್ಪ ಕೆಮ್ಸಾಕತ್ತೈತೆ ನೋಡಿ. ಇವಾಗ ಬಿಸಿನೀರು ಕುಡಿಬೇಕು ರೀ. ಹಿಂಗಾಗಿ ಏನೋ ಅದು ಕೆಲಸ ಆಗಲಿಲ್ಲ ರೀ. ಅದನ್ನು ಹಂಗೆ ಎತ್ತಿಟ್ರಾತು ಆಮೇಲೆ ಹೊಡಿದ್ರಾತು ಅಂಥೇಳಿ ಶ್ರವಣ್ ಕುಮಾರ್ ಒಂದು ಯಾವ್ದಾರ ಕೆಲಸ ಮಾಡೇ ಬಿಡ್ತಾರೆ ನೋಡಿ. ನಾನು ಏನಾದರೂ ಅಂದ್ಕೊಂಡಿರ್ತೀನಿ, ಏನೇನೋ ಕೆಲಸ ಮಾಡ್ಬೇಕಂತಿರ್ತೀನಿ, ಇವ್ರ ಸಲಾಗಿ ಏನೂ ಆಗಲ್ಲ ನೋಡಿ. ಎಲ್ಲ ಕೆಲಸ ಅಲ್ಲೇ ಬಂದು ಆಗಿಬಿಡ್ತಾ. ಬೇಯಕತ್ತಿದ್ದೀನಿ ರೀ ಅವಾಗ. ಹಂಗೆ ಅದನ್ನ ಮಾಡ್ಕೊತಾನೆ ಇದ್ರೆ ಸುಮ್ಮನೆ ಕುಂತಿದ್ದೆ ಸ್ನೇಹಿತರೆ ಕುರ್ಚಿ ಮ್ಯಾಗ. ಇನ್ನೊಮ್ಮೆ ಹಿಂಗೆ ಮಾಡ್ತೀನಿ ಶ್ರವಣ್ ಕುಮಾರ ಅಂತಂದೆ. ಇಲ್ಲ ಮಮ್ಮಿ ಅಂತಂದ. ಮತ್ತೇನು ಮಾಡ್ಬೇಕು ರೀ, ಮಕ್ಳು ಮಾಡ್ಯಾರ ಇಂದ ಶ್ರಾವಣಿ ಅಕ್ಕ ಇಟ್ಟು ಬಂದುಬಿಡವ, ಏನು ಮಾಡೋಕ್ಕಾಗಲ್ಲ ಅಂದು. ಇವಾಗ ನಾನೆಲ್ಲ ಕಟ್ಟಿಗೆ ಮುರಿದು ಹಾಕಿ ವೇಸ್ಟ್ ಇರ್ತಾವೆ ನೋಡಿ ಆಳಿ ಒಟ್ಟು ವೇಸ್ಟ್ ಮಾಡಿ ನೋಡಿ. ಆಳಿ ಎಲ್ಲ ಹಿಂಗೆ ಹಾಕಿ ಕಡ್ಡಿ ಕೊರೆದು ಹಚ್ಚಿಬಿಡ್ತೀನಿ ರೀ. ಒಲೆ ಹತ್ತೇ ಬಿಡುತ್ತೆ ನೋಡಿ. ಯಾವುದಿದ್ರೂ ಆಳಿ ವೇಸ್ಟ್ ಆಗಲ್ಲ. ಸಾಲದು ನೋಡಿ ಸ್ನೇಹಿತರೆ. ಆಳಿ ನಮ್ಮ ಬಟ್ಟೆ ತಂದು ಮತ್ತು ಸಂತೆ ತೊಗೊಂಬಂದಿದ್ದು ಕ್ಯಾರಿ ಬ್ಯಾಗ್ ಇರ್ತಾವಲ್ಲ ರೀ. ಹೋಗಿ ಒಂದು ಕ್ಯಾರಿ ಬ್ಯಾಗ್ ವೇಸ್ಟ್ ಮಾಡಲ್ಲ ರೀ, ಒಗ್ಯಲ್ಲ ನೋಡಿ. ಈ ಥರ ಯೂಸ್ ಮಾಡಿ ಒಲೆ ಹಚ್ತೀನಿ ನೋಡಿ. ಒಲೆ ಹಚ್ಚಕ್ಕೆ ಡೈಲಿ ಬೇಕೇ ಬೇಕು ನೋಡಿ ಕ್ಯಾರಿ ಬ್ಯಾಗ್ಗಳು. ಅವಾಗೆಲ್ಲ ಗಾಸ್ಲಾಟ್ ಎಣ್ಣೆ ಮತ್ತು ಚಿಮ್ನಾದ ಎಣ್ಣೆ ಅಂತಿದ್ರು ನೋಡಿ. ಆ ಥರ ಎಣ್ಣೆ ಬರ್ತಿತ್ತು ರೀ, ಹಚ್ತಿದ್ರು. ಇವಾಗೆಲ್ಲ ಈ ಥರ ಎಣ್ಣೆ ಬಂದಾಗೈತೆ. ಚಿಮ್ನಾನು ಹಚ್ತಿದ್ರಿ ಅವಾಗ. ಇವಾಗೆಲ್ಲ ಚಾರ್ಜರ್ ಬಲ್ಪ್ ಎಲ್ಲ ಬಂದುಬಿಟ್ಟಾವು. ಆ ಥರ ಎಣ್ಣೆ ಇಲ್ಲ. ಹಿಂಗಾಗಿ ನಾಳೆ ಬರ್ತು ಒಲೆ ಹಚ್ಚಕ್ಕೆ ಅಂತೇಳಿ ಸುತ್ತಿಟ್ಟೀನಿ ರೀ. ಅದು ಕುಂದರ್ಲಿಲ್ಲ, ಹಂಗೆ ಇಟ್ಟು ನೋಡಿ. ಹೆಚ್ಚು ಕಡೆ ಪುಟ್ಟು ಮಾಡಲ್ಲ ಹೆಚ್ಚೋಲಿ. ಒಂದೇ ಒಲೆ ಹಚ್ತೀನಿ ರೀ. ನೀರು ಕಾಸಿ ರೊಟ್ಟಿ ಮಾಡ್ಕೊಂಬಿಟ್ರಾತು ಅಂಥೇಳಿ ನೀರಿಗೆ ಹಚ್ಚಕತ್ತೀನಿ ನೋಡಿ. ಶ್ರಾವಣಿ ಸ್ಕೂಲ್ ಇಲ್ಲಲ್ಲ, ಇವತ್ತು ಲೇಟೇ ಆಗುತ್ತೆ ನೋಡಿ ಕೆಲಸ. ಸಿಕ್ಕಾಪಟ್ಟೆ ಲೇಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಬನ್ನಿ ನೀರು ಗುಂಡಿಗೆ ತಂದು ಇಡ್ತೀನಿ ರೀ. ಒಲೆ ಆಯಿತು ನೋಡಿ. ಫೈನಲಾಗಿ ಗುಂಡಿಗೆ ಇಟ್ಟು ನೀರು ಕಾಸಕ್ಕೆ. ಇವು ನೀರು ಕಾಯ್ತಾವ್ರಿ. ನಾ ಬಂದು ಹೋಗಿ ಕಸ ಗುಡ್ಸ್ಕೊಂಬರ್ತೀನಿ ರೀ. ಪಡ್ಸಾಲಿ ಅಟ್ಟ ಕಸ ಗುಡ್ಸ್ಕೊಂಡು ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ರೀ. ಹೆಂಗೆ ನೋಡಿ ಸ್ನೇಹಿತರೆ, ಎಲ್ಲ ಮನೆ ಕಸ ಗುಡ್ಸಿದೆಲ್ಲ ಕ್ಲೀನ್ ಆಯ್ತು ನೋಡಿ. ಟೈಮ್ ಬಂದು 8:30 ಆಗೈತೆ ನೋಡಿ. ಯಾವಿ ಬಂದಾಳ ಕುಂಟಾವಡಿಯಲ್ಲಿ. ಇವಾಗ ಏನೈತೆ, ನಾನು ನಾಷ್ಟಕ್ಕೆ ಒಂದಿಷ್ಟು ಏನರ ಓದ್ತೀನಿ ರೀ. ಟೈಮ್ ಭಾಳ ಆಯ್ತು. ಶ್ರಾವಣಿನೂ ಹೋಮ್ವರ್ಕ್ ಬರೀಬೇಕಂತ ಕುಂಟಾವಡಿನ ಜಾಕಿಲ್ಲ. 9 ಗಂಟೆ ಆಗಕ್ಕೆ ಬಂದಿರ್ಬೇಕು ರೀ ಹೆಚ್ಚು ಕಮ್ಮಿ. ಟೈಮ್ ಏಟಾಗೈತಿ ಮತ್ತು 9:30 ಏನಾಗಿಲ್ಲ, 9 ಗಂಟೆ ಹಾಕಿ ಬಂದಿತ್ತು ರೀ. ಆಕಿದು ಇಟ್ಟು ಜಾಕ ಆಗಿದ್ದನ್ನ ಅಡಿಗೆ ಆಗ್ತೈತೆ ರೀ. ಇವತ್ತು ಆಕಿ ಸ್ಕೂಲ್ ಇಲ್ಲ ಅಂಥೇಳಿ ಲೇಟ್ ಮಾಡ್ಕೊಂಡು ನೋಡಿ. ಬನ್ನಿ ನಾಷ್ಟ ಕೋಳಿ ಶ್ರವಣ್ ಕುಮಾರ್ ಹೊರ್ಯಾಕೆ ಹೋಗ್ಯಾನ್ರಿ, ಕರ್ಕೊಂಬರ್ತೀನಿ. ಇದನ್ನೂ ಕೆಡಿಸಿಟ್ಟು ನೋಡಿ ಸ್ನೇಹಿತರೆ. ಹಾಕೋಕ್ಕೆ ಬರೋವಲ್ಲಾಗೈತೆ. ನಾನು ಇವಾಗ ನಾಷ್ಟ ಕೊಳ್ಕೊಂಡು ಅವ್ರು ಜಾಕ ಮಾಡಿ ಮತ್ತೆ ಸಿಗ್ತೀನಿ ರೀ. ಜಾಕ ಮಾಡಿ ನೋಡಿ. ಕಸ ಬಾಂಡೆ ಎಲ್ಲ ಮುಗಿದಿಂದ ನಾ ಮಾಡೋದಂದ್ರೆ ಗಂಜಿ ಮಾಡ್ತೀನಿ ರೀ. ರಾಗಿ ಗಂಜಿ ಮಾಡ್ಕೊತೀನಿ. ರಾಗಿ ಗಂಜಿ ಮಾಡ್ಕೊಂಡು ಗ್ಯಾಸಿ ಮೇಲೆ ನೀರು ಕಸಕ್ಕೆ ಇಟ್ಟೀನಿ ರೀ. ಒಂದು ಕಡೆ ಗಂಜಿ ಮಾಡಿ ಬಂದ್ ಮಾಡೀನಿ. ಈ ಕಡೆ ನೀರು ಕಾಯಕತ್ತಾವು. ಮೊದಲ ನೀರು ಕುಡಿತೀವಿ ರೀ, ಬಿಸಿನೀರು ಕುಡಿದು ಅವ್ರನ್ನ ಜಾಕ ಮಾಡಿಸ್ತೀವಿ ಸ್ನೇಹಿತರೆ. ಜಾಕ ಮಾಡಿಸಿ ನಾನು ಜಾಕ ಮಾಡಿ ಅವ್ರಿಗೆ ಗಂಜಿ ಹಾಕಿ ಕೊಡ್ತೀನಿ. ಹಾಕಿಕೊಟ್ಟು ನಾಷ್ಟ ಮಾಡ್ಕೊತೀನಿ. ಗಂಜಿ ಮಾಡೀನಿ, ರಾಗಿ ಗಂಜಿ ಹೇಳಿದ್ನಲ್ರಿ. ಬೆಳಗ್ಗೆ ಎದ್ದುಗಣ್ಣೆ ಬೇಕೇ ಬೇಕು ರಾಗಿ ಗಂಜಿ. ಡೈಲಿ ಇದ್ದಿದ್ದೆ ನೋಡಿ ಡೈಲಿ ರೊಟೀನು. ಡೈಲಿ ಏನು ತೋರ್ಸೋದಂತ ನಾ ತೋರ್ಸಲ್ಲ ರೀ ವಿಡಿಯೋದಾಗ. ಹೆಲ್ತ್ ಆಗುತ್ತೆ ವಿಡಿಯೋ ಅಂಥೇಳಿ. ಇವತ್ತು
ಡೇ ಹೆಂಗಿರುತ್ತೋ ಎದ್ದು ರೊಟೀನ್ ಅಂತೇಳಿ ಇವತ್ತು ನಿಮಗೂ ಎಲ್ಲನೂ ಶೇರ್ ಮಾಡಾಕತ್ತು ನೋಡಿ. ನೀರು ಕಾಯೋಣ, ಅವ್ರಿಗೆ ನೀರು ಕುಡಿಸಿ ಜಳಕ ಮಾಡಿಸ್ತೀನಿ ರೀ. ಜಳಕ ಮಾಡಿಸಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ರೀ. ನೋಡಿ ಸ್ನೇಹಿತರೆ, ಶ್ರಾವಣಕುಮಾರ ಜಳಕ ಮಾಡಿದಪ್ಪ, ಗಂಜಿ ಕುಡ್ದು ಗಂಜಿ ಕುಡಿದ್ರಿ. ಅವರು ಟೈಮ್ ಬಂದು 10 ಗಂಟೆ ಹಾಕಿ ಬಂದೈತೆ ನೋಡಿ, 9:30 ಅಂತ ಆಗೈತಿ. ನಾನು ಉಪ್ಪಿಟ್ಟಿಗೆ ಒಳೀನಿ, ರವೆ ಇಟ್ಕೊಂಡಿರಿ ಇಲ್ಲೇ ಒಲೆ ಮ್ಯಾಗ, ಇದು ಹಂಚಿನಾಗ ಉರಿಬೇಕಂತೇಳಿ. ನಾನೆಲ್ಲ ಜಳಕ ಮಾಡಿಲ್ರಿ, ನೀರು ಕಸಕ್ಕೆ ಇಟ್ಟೀನಿ. ಶ್ರಾವಣಿನೂ ಜಳಕ ಮಾಡ್ಯಾವಡಿ. ಉಪ್ಪಿಟ್ಟು ಮಾಡ್ಬೇಕು ಒಲೆ ಮ್ಯಾಗ ಅಂತ ಇಲ್ಲೇ ಕುಂತೀನಿ ನೋಡಿ. ಒಲೆ ಹಚ್ಚಿನೆಲ್ಲ ಒಲೆ ಮ್ಯಾಗನೇ ಮಾಡಿದ್ರಂತ ಅದಕ್ಕೆ ಎಣ್ಣೆ ಅದು ತೊಗೊಂಡು ಕುಂತೀನಿ ರೀ. ಇವು ಎಷ್ಟು ಕಾಡಾಕತ್ತ ನೋಡಿ ಶ್ರಾವಣಕುಮಾರ್ ಹಬ್ಬ. ಉದ್ದಿನಬೇಳೆ ಚಲ್ತಿಯಪ್ಪ ಅಂತೀನಿ. ಉದ್ದಿನಬೇಳೆ ಎಷ್ಟು ತುಟ್ಟಿಗ್ಯಾವ್ರಿ, 70 ರೂಪಾಯಿ ಅರ್ಧ ಕೆಜಿ, 140 ರೂಪಾಯಿ ಕೆಜಿ ನೋಡಿ. ಉದ್ದಿನಬೇಳೆ ಖಾಲಿ ಆಗ್ಯಾವ್ರಿ. ಮನೆ ತಂದೀನಿ, ಹಾಕಿಲ್ಲ ನಾನು, ಅರ್ಧ ಕೆಜಿ ತಂದೀನಿ. ಬನ್ನಿ ಸ್ನೇಹಿತರೆ, ಮತ್ತೆ ಸಿಗ್ತೀನಿ. ಉಡಾ ಶ್ರಾವಣ ನೀನು ಉಡಾ ಉಪ್ಪಿಟ್ಟು ಮಾಡಿ ಅವ್ರಿಗೆ ಉಣ್ಣಾಕ ಕೊಟ್ಟು ನಾ ಜಳಕ ಮಾಡ್ತೀನಿ ರೀ. ಪೂಜೆ ಒಗ್ಯಾನ ಬಾಂಡೆ ಎಲ್ಲ ಕೂಡಿ ಟೈಮು 12 ಗಂಟೆ ಆಗುತ್ತೆ ನೋಡಿ. ಹೆಂಗೆ ಮಾಡ್ತೀನಿ ಕೆಲಸ ಗೊತ್ತಿಲ್ಲ ನೋಡಿ ಸ್ನೇಹಿತರೆ. ರವಾನು ಹುರ್ಕೊಂಡೆ, ಉಪ್ಪಿಟ್ಟಿಗೂ ಹಾಕಿ ನೋಡಿ. ಹಂಚಿನಾಗ ಮಾಡಾಕತ್ತಿ ನೋಡಿ ವೈಟ್ ಉಪ್ಪಿಟ್ಟು. ಹಂಚು ತೆಗ್ಗಾಗಿತ್ತಲ್ರಿ, ಒಂದಿಷ್ಟು ಉಪ್ಪಿಟ್ಟು ಮಾಡಿದ್ರ ಅದ್ರಾಗನೇ ಮತ್ತೆಲ್ಲಿ ಬಗುನ್ ಕರಗತ್ತ ಬಿಡು ಅಂತೇಳಿ ಒಲೆ ಮ್ಯಾಗನೇ ಉಪ್ಪಿಟ್ಟು ಮಾಡಾಕತ್ತಿ ನೋಡಿ. ಹಂಚು ಹುರ್ಕೊಂಡಿದ್ನಲ್ಲ ಅದ್ರಾಗ ಉಪ್ಪಿಟ್ಟು ಮಾಡ್ತೀನಿ ನೋಡಿ ಸ್ನೇಹಿತರೆ. ಹಂಚಿನಾಗ ಉಪ್ಪಿಟ್ಟು ಮಾಡಿ ನೀ ಶೇ ಆಗೈತೆ ಅಂತ ಶ್ರಾವಣಕುಮಾರ ಶ್ರಾವಣಿ ತಿನ್ನಾಕತ್ತಾರ. ಹಾಕಿ ಕೊಟ್ಟಿದ್ದೀನಿ ರೀ, ಅದಕ್ಕೆ ಹಾಕಾಕತ್ಯ. ಹಂಚಿನ ಹೆಂಗಾಗುತ್ತೆ ನಾನು ಫಸ್ಟ್ ಟೈಮ್ ನೋಡಿ. ಐದು ತೆಗ್ಗೈತ್ರಿ ಹಂಚು. ಹಾಕಿ ಕೊಡಾಕತ್ತಿತ್ತು ಅಡಿಯಪ್ಪ, ನೀಟ್ ಹಾಕಿ ಕೊಡ್ಬೇಕಂತ್ರಿ. ಅವಾಗ ತಿಂದು ಸಾಲಿ ಹೋಗ ಅಪ್ಪ ನೋಡಿ ಶ್ರಾವಣಿ. ಉಪ್ಪಿಟ್ಟು ಹೆಂಗೈತಿ ಹೆಸ್ರೇನು ಹಂಚಿನ ಮಾಡಿದ್ದು? ಚಂದಾಗಿದಲ್ಲ, ಟೇಸ್ಟ್ ಆಗೈತಿ. ಅವ್ರಿಗೆ ಉಪ್ಪಿಟ್ಟು ಹಾಕಿ ಕೊಟ್ಟು ಹಾಕೋತ ಉಣ್ಸ್ಕೋತ ಕುಂತಿದ್ದೀನಿ ರೀ. ಶ್ರಾವಣಕುಮಾರ್ ಜಳಕ ಮಾಡಿಸಿದ್ನಲ್ಲ, ನಾನು ನೀರು ಕಾಯಿಲಿ ಜಳಕ ಮಾಡ್ಬೇಕಂತ ಕುಂತಿದ್ದೆ. ಇವು 4 ಸೀರೆಗಳು ವಾಟ್ಸಪ್ ನಂಬರ್ಗೆ ಕಳಿಸಿದ್ರೆ ಅವ್ರಿಗೆ ಸ್ಕ್ರೀನ್ಶಾಟ್ ಹೊಡೆದು. ಹಿಂಗಾಗಿ ನಾನು ಏನು ಮಾಡಿ ಪೋಸ್ಟ್ ಒಳಗೆ ಹಾಕಿದ್ದೀನಿ ರೀ. ಮೊದಲು ಆ ಪೋಸ್ಟ್ ಒಳಗೆ ಸಟ್ ಇದ್ದು ಏನು ಮಾಡಿದಾಗ ಗೊತ್ತಿಲ್ಲ ಸ್ನೇಹಿತರೆ ನನಗದು. ಹಾಕಿದ್ರಿ, ಅದಕ್ಕೆ ಅವ್ರಿಗೆ ಒಂದು ಸ್ವಲ್ಪ ವಿಡಿಯೋ ಮಾಡಿ ಹಾಕಕ್ಕ, ಕ್ಲಿಯರಾಗಿ ಫೋಟೋ ಹೊಡೆದು ಹಾಕಕ್ಕ ಅಂತಂದರು. ಹಿಂಗಾಗಿ ಅವರಿಗೋಸ್ಕರ ಫೋಟೋ ಹೊಡೆದು ಮೆಸೇಜ್ ಮಾಡ್ಕೋತ ಕುಂತಿದ್ದು ನೋಡಿ ಸ್ನೇಹಿತರೆ. ಫೈನಲಾಗಿ ಅವ್ರಿಗೆ ಏನೇನು ಬೇಕು ಎಲ್ಲ ತೋರಿಸಿದೆ. ನಾನು ಜಳಕ ಮಾಡಿದೆ ಅಲ್ಲಿ ನೋಡಿ. ಯಾಕಂದ್ರೆ 11 ಗಂಟೆ ಆಗಿತ್ತು, ಆವಾಗನೇ ಕುಂತೀನಿ ರೀ. 11 ಗಂಟೆ ಆಗಿತ್ತು, ಆವಾಗ ಕುಂತೀನಿ. ಇವಾಗ ಟೈಮ್ ಬಂದು 1:30 ಆಗಿ ಬಂದಿರ್ಬೇಕು ರೀ. ಇನ್ನು ಜಾಕಿಲ್ಲ, ಊಟಿಲ್ಲ, ಏನಿಲ್ಲ ನೋಡಿ. ಇಷ್ಟು ಕೊರಿಯರ್ ಮಾಡ್ಬೇಕು ರೀ. ರಾಯಚೂರು ತಾಲೂಕು ರೀ ಮತ್ತು ಕುಷ್ಟಗಿ ತಾಲೂಕು ನೋಡಿ. ರಾಯಚೂರು ತಾಲೂಕ್ನಾಗ 2 ಊರು ಅದಾವೆ ರೀ. ಕುಷ್ಟಗಿ ತಾಲೂಕ್ನಾಗ 1 ಊರು ಐತೆ. 3 ಮಂದಿ ಕೊರಿಯರ್ ಮಾಡ್ಯಾರ ನೋಡಿ. ಏನು ವಿಡಿಯೋ ಮಾಡಿ ಹಾಕಿದ್ನಲ್ಲ ರೀ, ಆ ವಿಡಿಯೋಕ್ಕನೇ ಇಷ್ಟು ಕೊರಿಯರ್ ಮಾಡಿದ್ರಿ. 1-2 ಊರವರು ಅಮೌಂಟನ್ನು ಹಾಕ್ಯಾರ, ಅಡ್ರೆಸ್ಸನ್ನು ಹಾಕ್ಯಾರ. ಇನ್ನು 1 ಊರು ಅಮೌಂಟು ಅಡ್ರೆಸ್ ಬರ್ಬೇಕು ರೀ. ಬನ್ನಿರಿ. ನೋಡಿ ಇದನ್ನು ತೊಗೊಂಡಾರೆ, ಇದು ಬಿಚ್ಚಿಲ್ಲ, ಚೆಕ್ ಮಾಡಬೇಕು. ಇಷ್ಟು ಚೆಕ್ ಮಾಡಬೇಕು. ಚೆಕ್ ಮಾಡಿ ಕೊರಿಯರ್ ಮಾಡಾಗ ಸಿಗ್ತೀವಿ ಸ್ನೇಹಿತರೆ. ಇಷ್ಟು ಎತ್ತಿರ್ತೀನಿ. ಇವಾಗ ಇವಿಷ್ಟು ತೆಗಿತೀನಿ ರೀ. ನಾನು ಲಂಗ ವೀಡಿಯೋ ಮಾಡ್ಬೇಕಂತೀನಿ. ನೋಡ್ತೀನಿ ರೀ, ದಿನ ಒಂದು ವೀಡಿಯೋ ಮಾಡಿ ಹಾಕ್ತೀನಿ. ಬ್ಲೌಸ್ ಪೀಸ್, ನೈಟಿ, ಲಂಗ, ಸ್ಕಾರ್ಪು ಎಲ್ಲ ಥರ ವೀಡಿಯೋ ಮಾಡಿ ಹಾಕ್ತೀನಿ. ಯಾವ್ದಾರು ಬೇಕಾದ್ರೆ ಸ್ಕ್ರೀನ್ಶಾಟ್ ಹೊಡೀರಿ. ನೀವು ಸ್ವಲ್ಪ ಜಾಸ್ತಿ ತೊಗೊಂಡ್ರೆ ಕೊರಿಯರ್ ಚಾರ್ಜ್ ಕಮ್ಮಿ ಆಗುತ್ತೆ ನೋಡಿ. ಇಲ್ಲಿಗೆ ಒಂದೊಂದಕ್ಕಂದ್ರೆ ಕಮ್ಮಿ ರೇಟ್ ತೊಗೊಂಡ್ರೆ ಅಂದ್ರೆ ಕೊರಿಯರ್ ಚಾರ್ಜ್ ಜಾಸ್ತಿ ಆಗುತ್ತೆ. ಇವು ಇಷ್ಟು ಕೂಡಿ ಎಷ್ಟಾಗೈತೆ ಅಂದ್ರೆ ಅಮೌಂಟು ಬಂದು 3,000 ಮ್ಯಾಗ ಆಗೈತೆ ನೋಡಿ. ಇಷ್ಟು ಕೂಡಿ ಒಬ್ರಿಗಲ್ರಿ 3 ಊರಿಗೆ ಹೋಗ್ಬೇಕು ರೀ. 1 ಸೀರೆ ಒಬ್ರಿಗೆ ರೀ, ಇವು 2 ಒಬ್ರಿಗೆ ರೀ, ಇವು ಒಬ್ರಿಗೆ ರೀ. ಬನ್ನಿ ಸ್ನೇಹಿತರೆ, ಮತ್ತೆ ಸಿಗ್ತೀನಿ ನಿಮ್ಗೆ.
ಸ್ನೇಹಿತರೆ, ಇವತ್ತಿನ ರೊಟೀನ್ ಹೆಂಗೈತೆ ಹೆಂಗಿಲ್ಲ ಅಂತ ನಿಮ್ಗೂ ಶೇರ್ ಮಾಡಕತ್ತೀನಿ. ಇವತ್ತಿನ ನನ್ನ ಡೈಲಿ ರೊಟೀನ್ ಹೆಂಗೆ ಅನಿಸ್ತು ಹೆಂಗಿಲ್ಲ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ಇಷ್ಟವಾದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೋರಿ. ಬನ್ನಿ, ಟೈಮ್ ಬಂದು 3 ಗಂಟೆ ಆಗೈತಿ. ಇವಾಗ ಜಾಕ ಮಾಡಿ ನಾಷ್ಟ ಮಾಡೀನಿ. ಶ್ರವಣಕುಮಾರ್ ಅವರು ನಾಷ್ಟ ಮಾಡಿ ಉಪ್ಪಿಟ್ಟ ಉಂಡ್ರಿ. ಅವರು ಕೂಡ ನೋಡಿ ಯಾರೋ ಮಧ್ಯಾಹ್ನ ಹೊತ್ತಿನಾಗ ಗಂಟೆ ಬರ್ತಾಳೆ. ನಾನು ಇವಾಗ ಪೂಜೆ ಮಾಡಬೇಕು. ಮೊದಲು ನಾಷ್ಟ ಮಾಡಿದ್ದೀನಿ, ಏನು ಮಠ ಮಧ್ಯದ ಪೂಜೆ ಮಾಡಿ ಅಂತೇಳಿ ನಾಷ್ಟ ಮಾಡಿದೆ. ನಾಷ್ಟ ಮಾಡೀನಿ. ಈಗ ಮತ್ತು ಬೆಳೆ ಕುದಿಯಕ್ಕೆ ಹಾಕಿಟ್ಟು ಪೂಜೆ ಮಾಡ್ತೀನಿ ರೀ. ಪೂಜೆ ಮಾಡಿ ಮತ್ತು ಬಟ್ಟೆ ಬಾಂಡೆ ಮಾಡ್ಬೇಕ್ರಿ. ಮಾಡಿ ಎಲ್ಲ ಸಂಜೆ ಕೆಲಸ ಮುಗಿಸ್ಕೊಂಡು ಇವತ್ತು ಸೀರೆ ಅದಾವಲ್ರಿ, ಯಾವ್ಯಾವ ಸೀರೆ ಹೆಂಗೆ ಅನ್ನೋದು ಕೊರಿಯರ್ಗೆ ವಿಡಿಯೋ ಮಾಡ್ಬೇಕಂತ ಮಾಡೀನಿ ರೀ. ನೋಡಿ ಎಲ್ಲ ಕೆಲಸ ಹೆಂಗೆ ಮೇಂಟೈನ್ ಮಾಡಿ ನೋಡಿ. ಮತ್ತು ನಾನು ಅವಾಗ ಉಪ್ಪಿಟ್ಟು ಮಾಡಾಗನೇ ಅವರು ಕಮೆಂಟ್ ಹಾಕಿದ್ರಿ ವಾಟ್ಸಪ್ ನಂಬರ್ಗೆ, ಅಕ್ಕ ನೀನು ಇದು ವಿಡಿಯೋ ಮಾಡಿ ಕಳಿಸಿ ಆ ಸೀರೆದು ಒಂದು ಸ್ವಲ್ಪ ಎಲ್ಲ ಒಳಿಸಿ ಹಿಂಗೆ ನೋಡ್ಕೇರಿ ವಿಡಿಯೋ ಮಾಡಿ ಫೋಟೋ ಶೇರ್ ಮಾಡಿ ಅಕ್ಕ ಸರಿಯಾಗಿ ಅಂದರು. ಅದನ್ನೆಲ್ಲ ಮಾಡಿದೆ. ಅವರು ಇದು ಬೇಕಕ್ಕ ಇದು ಬೇಕಂತ ಕಮೆಂಟ್ ಹಾಕಕತ್ರಿ ಅವರು. ನಾನು ಅದಕ್ಕೆ ಆ ನಂಬರ್ಗೆ ಫೋನ್ ಬರಲ್ಲ ರೀ, ಬರೀ ಕಮೆಂಟ್ ಮ್ಯಾಗ ಮಾಡೋದು ನೋಡಿ. ಅದು ಕಮೆಂಟ್ ಹಾಕಕತ್ರು ಆ ವಿಡಿಯೋ ಇದು ಈ ಸೀರೆ ಆ ಸೀರೆ ಅಂತ ಕಮೆಂಟ್ ಹಾಕಕತ್ರು. ಹಿಂಗೆ ಡ್ರೆಸ್ ಅದು ಫೋಟೋ ಹೊಡೆದು ಹಾಕ್ರಿ ಅಕ್ಕ ಅಂದರು. ಅವು ಡ್ರೆಸ್ ಅವು ಫೋಟೋ ಹೊಡೆದು ಹಾಕಿದೆ. ನೋಡಿರ್ಬೇಕ್ರಿ ಯಾವ್ಯಾವ ತೊಗೊಂಡ್ರೆ ಯಾವ್ಯಾವ ಅಂತ ನಿಮ್ಗೆ ಆಗಾಗಲೇ ಹೇಳೀನಿ. ಜಾಕ ಮಾಡಿ ಎಲ್ಲ ವಿಡಿಯೋ ಮಾಡ್ಕೊಂಡಿನಿ. ಮತ್ತು ಇವಾಗ ಜಾಕ ಮಾಡಿ ಇವಾಗ ನಾಷ್ಟ ಮಾಡಿ ಶ್ರವಣಕುಮಾರ್ ನಾಷ್ಟ ಮಾಡ್ಯಾರ. ಶ್ರವಣಕುಮಾರ್ ಮನಗಿಸ್ತೀರಿ ಸ್ನೇಹಿತರೆ, ಸಿಕ್ಕಾಪಟ್ಟೆ ಗಲಾಟೆ ಮಾಡಾಕತ್ತಾನ ಶ್ರವಣಕುಮಾರ್. ಯಾಕಂದ್ರೆ ಎಷ್ಟು ಗಲಾಟೆ ಇವತ್ತು ಎಷ್ಟು ಲಕ್ಷ ಮಾಡಿ ಒಂದು ಮೆಹಂದಿ ಅರ್ದಲ್ರಿ. ಮೆಹಂದಿನ ಏನ್ರಿ ಆಗಾಗಲೇ ಹಿಡಿದಾಗು ಅಂದ್ರಿ ಅವ್ರು ಹಿಂಗೆ ಮಾಡಿದೀನಿ ರೀ ಅಕ್ಕ ಅಂತ ಒಂದು ಮೆಹಂದಿ ಅರ್ದಲ್ರಿ. ಮತ್ತು ಒಂದು ಇದು ರೀ ನನ್ನ ಟ್ರೈಪೋಡ್ ಮುರಿದಾರ ಮುಂಜಾನೆ ಹೇಳೀನಿ. ಮತ್ತು ಏನು ಮಾಡ್ಯಾನಂದ್ರಿ ಏನು ಉಡಾತಾರ ಮಾಡ್ಯಾರಿ ಅವ. ಮತ್ತು ಇದು ರೀ ನೋವಾ ತಂದಿದ್ದೀನಿ ರೀ ಹಚ್ಕೊಳಕ. ಅಷ್ಟು ನೆಲಕ್ಕೆ ಹಾಕಿ ತಿಕ್ಕ ನೋಡಿ ಸ್ನೇಹಿತರೆ. ನೋವಾ ಇದು 62 ರೂಪಾಯಿ ಇದು. ಈ ಥಂಡಿ ದಿನಕ್ಕೆ ನಾನು ಹಚ್ಕೊಳಲ್ಲ ರೀ, ನಾನೇನು ಯೂಸ್ ಮಾಡಲ್ಲ. ಶ್ರಾವಣಿ ತಂದು ನೋಡಿ, ನಾನು ಯಾವ ಥರನೂ ಯೂಸ್ ಮಾಡಲ್ಲ. ಶ್ರಾವಣಿಗೆ ಹಚ್ಕೋತಾಳ ಅಂಥೇಳಿ ಮಲ್ಕೊಂಡಾಗ ಹಚ್ತೀನಿ ರೀ ನಾನು. ನೋಡಿ ಇವತ್ತಿಗೆ ಜಾಕ್ ಆಗೈತೆ ರೀ. ಅವಾಗ ಕೆಲಸದಾಗ ಏನೂ ಹಚ್ಚಕ್ಕಾಗಲ್ಲ ರೀ. ನೋಡಿ ಮಾರಿನ ಕಪ್ಪಾಗೈತಿ. ಏನು ನನಗೆ ಟೈಮ ಸಿಗವಲ್ರಿ, ಅಡ್ಡಾಡೋದು ಸುಸ್ತು. ಮತ್ತು ಎಲ್ಲ ಕೆಲಸ ಹೆಂಗೆ ಮಾಡ್ತೀರಿ ಅಕ್ಕ ಅಂತೀರಿ. ಇಷ್ಟು ಕಷ್ಟ ಇದೆ ನೋಡಿ ಎಲ್ಲ ಕೆಲಸ ಮಾಡೋಕೆ. ನೋಡಿ ಇದು ನೋವು ಎಲ್ಲ ಹಾಳು ಮಾಡಿಟ್ಟ ಸ್ನೇಹಿತರೆ. ಮಾನ್ಯ ತಂದೇನು ರೀ 62 ರೂಪಾಯಿ ರೀ. 62 ರೂಪಾಯಿ ಕೊಡ್ತಾರೆ. ಎಷ್ಟು ಕಷ್ಟ ಆಯ್ತು ನನಗೆ ನೋಡಿ. ಎಲ್ಲ ಕೆಬಿರಿ ಯಾವ ಥರ ಮಾಡಿ ನೋಡಿ, ಸರಿಯಾಗಿ ಮುಚ್ಚಿ ಸನಿಯಕ್ಕೆ ರೀ ನೋವಾ ಆ ಥರ ಮಾಡ್ಯ. ಬನ್ನಿ ಸ್ನೇಹಿತರೆ, ಶ್ರವಣಕುಮಾರ್ದು ಗಲಾಟೆ ಹೇಳ್ಕೊತ ಕುಂತಂದ್ರೆ ಮುಗಿಯಲ್ರಿ. ಅವು ಬೆಳೆ ಕುದಿಯಕ್ಕೆ ಹಾಕಿಟ್ಟು ಮನಗಿಸ್ತೀನಿ ರೀ. ಮನಗಿಸಿ ಮತ್ತೆ ನಿಮಗೆ ಸಿಗ್ತೀವಿ ನೋಡಿ ಸ್ನೇಹಿತರೆ. ಬನ್ನಿ ಹೇಳಕ್ಕೆ ಅರ್ಥಾತ ಗೊತ್ತಿಲ್ಲ ನೀಟಾಗ ಬರೀ ಯಾರು ತಗಲಿಕ್ಕೆ ಇನ್ನೇ ಮೇಲ್ ಕೊಡ್ತೀನಿ. ಇಲ್ಲಿಗೊಂದು ಏರ್ಪಿ ಇಟ್ಟುಕೋರವ್ವ ಕವ್ಕೊಂಬಂದಿ. ಶ್ರಾವಣಿ ನೋಡಿ ಆಗ ನೋಡೋದು ಹೆಂಗೆ ನೋಡಿ ಸ್ನೇಹಿತರೆ. ಮುಟ್ಟು ನೋಡಿ ಕಲ್ಲಿ ಗೊತ್ತಾವ ಮುಕ್ಕೋಯ್ದಲ್ಲ ನೋಡಿ. ಈಕಿಗೆ ಲೆಕ್ಕ ಬರಲಿಲ್ಲ ಅಂತ ಸ್ನೇಹಿತರೆ ಹಿಂಗೆ ಹಾಕ್ಯಾರ ನೋಡಿ. ಯಾವ ಲೆಕ್ಕ ನಂಗೆ ಗೊತ್ತಿಲ್ಲ. ಅವ್ರ ಟೀಚರು ಆ ಕಡೆ ಮಾಡಿಸಿದ ಲೆಕ್ಕ ನೋಡ್ಕೊಂಡು ನಾನು ಅರ್ಥ ಮಾಡ್ಕೊಂಡು ಆಕಿಗೆ ಲೆಕ್ಕ ಹೇಳ್ಕೊಟ್ಟೀನಿ ರೀ. ಇವು ಇದು ಕೂಡಿಸ್ಬೇಕು ರೀ. ಕೂಡಿಸಿದೇನ ಇದು ಬರ್ತಲ್ಲ ರೀ ಉತ್ತರ, ಅದ್ರಾಗ 10 ಕಳಿಬೇಕು ರೀ. 10 ಕಳೆದು ಏನು ಉತ್ತರ ಬರ್ತಲ್ಲ ರೀ ಅದ್ರಾಗ 4 ಗುಣಿಸ್ಬೇಕು ರೀ. ಗುಣಿಸಿದ ಆನ್ಸರ್ ಬಂದಿದ್ದು ಇಲ್ಲಿ ಆನ್ಸರ್ ಅಂತ ಬರೀಬೇಕು ನೋಡಿ ಸ್ನೇಹಿತರೆ. ಹೇಳ್ಕೊಟ್ಟೀನಿ ರೀ ಆಕೆ ಹಿಂಗೆ ನೋಡವ ಹಿಂಗೆ ಬರೀ ಅಂಥೇಳಿ. ಇಲ್ಲಿ ಮಗ್ಗಿ ಪುಸ್ತಕದಾಗ ನೀ ಮಾಡ್ಕೊಂಡು ಅಲ್ಲಿ ಆನ್ಸರ್ ಬಡಿಯವ ಅಂತ ಈ ಥರ ಅಂತ ಹೇಳೀನಿ ರೀ. ಮಾಡಾಕತ್ತಾಳ. ಈ ಶ್ರಾವಣ ಮನಗಿಸಿ ನೋಡಿ. ಶ್ರಾವಣನ ಮಲ್ಕೊಂಡ್ರಿ. ಇಷ್ಟು ಕಸ ಇದನ್ನ ಕಸ ಅಡುಗೆ ಮನೆ ಕಸ ಗುಡಿಸಿ ಇದೆಲ್ಲ ಹೆಂಗಾಗೈತೆ ಆಗಳೆಲ್ಲ ಇವೆಲ್ಲ ಮತ್ತು ಬಟ್ಟೆ ಕೊರಿಯರ್ ಮಾಡಕ್ಕೆ ತೋರಿಸಿ ಎಲ್ಲ ಮನೆ ಅನ್ನಂಗೆ ಇದ್ದಿದ್ದಿಲ್ಲ ರೀ ಸ್ನೇಹಿತರೆ. ಆಕಾರ ಇದ್ದಿಲ್ಲ. ಇನ್ನೆಲ್ಲ ಕ್ಲೀನಾಗಿ ಕಸ ಗುಡಿಸಿದೆ. ಯಾಕೆ ಪೂಜೆ ಮಾಡಿಂದ ಕಸ ಗುಡಿಸ್ಬಾರ್ದು ನೋಡಿ. ಅದಕ್ಕೆ ಊಟ ಕ್ಲೀನಾಗಿ ಕಸ ಗುಡಿಸಿ ಅವ್ನ ಮನಗಿಸಿ ಆಕಿ ಹೋಮ್ವರ್ಕ್ ಬರೆಯಕ್ಕೆ ಹಚ್ಚೇನಿ ರೀ. ಟೈಮ್ ಬಂದು 3:30 ಮ್ಯಾಗ ಆಗಿ 4 ಹಾಕಿ ಬಂದಿರ್ಬೇಕು ರೀ. ಯಾಕೆ ಮನಗಿಸಿ ಉಡಾಳ ಅಂತ ಹೇಳ್ಬೋದು ನೋಡಿ ಶ್ರವಣಕುಮಾರ. ನೋಡಿ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡೀನಿ. ಬೇಳೆ ಕುದಿಸಿ ನೋಡಿ ಬ್ಯಾಳೆ ಕುಸಕ್ಕೆ ಇಡಾಕತ್ತೀನಿ ರೀ ಸ್ನೇಹಿತರೆ. ಆವಾಗ ಬ್ಯಾಳೆ ಹಾಕ್ಕೊಂಡು ನೀರು ಹಾಕಿ ಇಟ್ಟಿದ್ದೆ. ಶ್ರಾವಣಿ ಲೆಕ್ಕ ಹೇಳ್ಕೊಡ್ಬಾ ಮಮ್ಮಿ ಅಂದ್ಲು. ಇವಾಗೇ ಉಣ್ಣಲ್ಲ ಹಸು ಇಲ್ಲ ಬಾ ಮಮ್ಮಿ ಅಂತಂದ್ಲು ಆಕಿ. ನಾನು ಉಂಡಿದ್ನೆಲ್ಲ ಇವಾಗೇನು ಯಾರೂ ಉಣ್ಣೋರಿಲ್ಲ ಶ್ರಾವಣ ಮುಕ್ಕೊಂಡನ ಅಂಥೇಳಿ ಹೋಗಿ ಬ್ಯಾಕಿ ಲೆಕ್ಕ ಹೇಳ್ಕೊಟ್ಟು ಬಂದು ಇವಾಗ ಬ್ಯಾಳಿಗೆ ಒಲೆ ಹಚ್ತೀನಿ ರೀ. ಇನ್ನು ನೋಡಿ ನಾ ಬಟ್ಟೆ ಬಾಂಡೆ ಅದಾವ್ರಿ ಇರಲ್ಲಕ್ರಿ. ಬಟ್ಟೆ ಬಾಂಡೆ ಮತ್ತು ಬ್ಯಾಳೆ ಕುದಿಯೋಕ್ಕಿಟ್ಟು ಪೂಜೆ ಮಾಡ್ತೀನಿ ರೀ. ಟೈಮ್ 4 ಗಂಟೆ ಆಯ್ತು ಹಂಗೆ 70 ಪೂಜೆ ಮಾಡ್ಕೊಂಡು ದೇವ್ರ ಪೂಜೆ ಮಾಡಿ ಬ್ಯಾಳೆ ಕುಯ್ತಾವು. ಹಂಗೆ ಸಾಂಬಾರು ಮಾಡಿ ಅನ್ನ ಮಾಡಿ ಬಟ್ಟೆ ಬಾಂಡೆ ಮಾಡಿ ಮತ್ತೆ ಸಿಗ್ತೀನಿ ನೋಡಿ ಸ್ನೇಹಿತರೆ. ಎಲ್ಲ ಕೆಲಸ ಮುಗಿಸ್ಕೊಂಡು ಸಿಗ್ತೀನಿ ನೋಡಿ.
ನೋಡಿ ಸ್ನೇಹಿತರೆ, ಬಟ್ಟೆನೂ ಹೋಗೋದ್ಯಾ ಬೀರಪ್ಪನ ಗುಡಿಯಾಗ ಕನಕದಾಸ ಜಯಂತಿದು ಕಾರ್ಯಕ್ರಮ ಐತಿ ಅಂತ ನೋಡಿ. ಅಲ್ಲಿ ಮಾತಾಡಕತ್ತಾರ. ಬಟ್ಟೆ ಹೋಗೋದೆ, ಬನ್ನಿ ಸ್ನೇಹಿತರೆ. ನಾವೇನು ಹೋಗ್ತೀನಿ. 5:30 ಆಗೈತ್ರಿ. ಇವಾಗ 5:30 ಆಗೈತ್ರಿ. ಅಲ್ಲಿ ಕನಕದಾಸಂದು ಇನ್ನೊಂದು ಏನೋ ಜಯಂತಿ ಮೊನ್ನೆ ಹೋಗೈತ್ರಿ ಕನಕದಾಸ ಜಯಂತಿ. ಇವಾಗ ಯಾಕೆ ಮಾಡ್ತಾರ ಗೊತ್ತಿಲ್ಲ ರೀ, ಅಷ್ಟೊಂದೇನು ಮಾಹಿತಿ ಅದು. ಇವಾಗ ಇದಾಗೈತಿ. ಅನ್ನ ಸಾಂಬಾರು ಮಾಡೀನಿ, ಬಾಂಡೆನೂ ತಿಕ್ಕೀನಿ. ಹೇಳಿದ್ನೆಲ್ಲ 5:30 ಆಯ್ತು ನೋಡಿ ಟೈಮ್. ಹೊತ್ತು ಹೆಂಗೆ ಹೋಗುತ್ತೋ ಹೆಂಗಿಲ್ಲ ಗೊತ್ತಿಲ್ಲ ಸ್ನೇಹಿತರೆ. ನೋಡಿ ಸಾಂಬಾರು ಅನ್ನ ರೀ. ಸಂಜೆಗೆ ರೊಟ್ಟಿ ಮಾಡಿಬಿಡ್ತೀನಿ ನೋಡಿ. ಅನ್ನ ಸಾಂಬಾರು ರೆಡಿ ಆಗೈತಿ. ಬನ್ನಿ ಮತ್ತೆ ಸಿಗ್ತೀನಿ ನಿಮ್ಗೆ. ನೋಡಿ ಸ್ನೇಹಿತರೆ, ಅಂಗಳ ಕಸ ಗುಡಿಸಿದೆ. ಇವಾಗ ದೇವ್ರ ಮುಂದೆ ದೀಪ ಹಚ್ಬೇಕು. ಹೊತ್ತು ಮುಳುಗಕ್ಕೆ ಬಂತು ನೋಡಿ. 6 ಗಂಟೆ ಆಗೇ ಬಿಡ್ತೀವಿ. 6 ಗಂಟೆಗೆ ಹೊತ್ತು ಮುಳುಗುತ್ತೆ. ನನಗೂ ಫುಲ್ ಸುಸ್ತಾಗೈತೆ ನೋಡಿ ಸ್ನೇಹಿತರೆ. ಬನ್ನಿ ಅಂಗಳ ಕಸ ಹುಡುಗೀನಿ. ಇವಾಗ ಏನೈತೆ, ದೇವ್ರ ಮುಂದೆ ದೀಪ ಹಚ್ಬೇಕು, ಬೀರಪ್ಪನ ತಗೋಬೇಕು. ಅಲ್ಲೇನೋ ಫಂಕ್ಷನ್ ಐತ್ರಿ. ನಾನೇನು ಹೋಗಲ್ಲ, ಶ್ರಾವಣಿನೇ ನೋಡ್ತಾ ಹೋಗ್ತಾಳೆ ಸ್ನೇಹಿತರೆ. ಬನ್ನಿ ಮಾರಿ ತಕ್ಕೊಂಡು ತಲೆ ಬಾಚ್ಕೊಂಡು ಮತ್ತೆ ಸಿಗ್ತೀನಿ ನೋಡಿ. ಯಾಕಂದ್ರೆ ತಲೆ ತೊಳ್ಕೊಳ್ಳಿ ಬಾಚ್ಕೊಂಡಿಲ್ಲ ರೀ ನಾನು. ನನಗೆ ಕೆಲಸನ ಆಗೈತೆ. ಸಿಗ್ತೀನಿ ಸ್ನೇಹಿತರೆ ಮತ್ತೆ ನಿಮ್ಗೆ. ಸ್ನೇಹಿತರೆ, 5:30 ಅಂತ ಅಂಗಳ ಕಸ ಗುಡಿಸಿ ದೇವ್ರ ಮುಂದೆ ದೀಪ ಹಚ್ಚೋದು ಇದೇ ಕೆಲಸ ಆಯ್ತು ನೋಡಿ. ಒಂದು ತಾಸ್ನ್ಯಾಗ ಇದೇ ಆಯ್ತು ರೀ. ಬನ್ನಿ ಸ್ನೇಹಿತರೆ, ಇವಾಗ ಏನೈತೆ, ರೊಟ್ಟಿ ಮಾಡಬೇಕು ಊಟಕ್ಕೆ. ರೊಟ್ಟಿ ಮತ್ತು ವಿಡಿಯೋ ಎಡಿಟಿಂಗ್ ಮಾಡಬೇಕು. ನಿನ್ನೆ 12:30 ಆಗೈತೆ ರೀ ಮುಕ್ಕೋಬೇಕಂದ್ರೆ. ಇವತ್ತು ಈ ವಿಡಿಯೋ ಎಡಿಟಿಂಗ್ ಮಾಡಬೇಕು. ಹೆಂಗೆ ಆಗುತ್ತೆ ನೋಡೋಣ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ. ನಾನು ಡೈಲಿ ರೊಟೀನ್ ಹೆಂಗಿತ್ತು, ಮುಂಜಾನೆ ಬೆಳಗ್ಗೆ 6:30 ಅಂತ ಹಿಡಿದು ರಾತ್ರಿ 6:30 ತನಕ ನನ್ನ ರೊಟೀನ್ ಹೆಂಗಿತ್ತು ಹೆಂಗಿಲ್ಲ ಅಂತ ಕಮೆಂಟ್ ಹಾಕೋದು ಮರಿಬೇಡಿ ಸ್ನೇಹಿತರೆ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ 6:30ಗೆನ. ಮತ್ತು ನಾಳೆ ವಿಡಿಯೋದಾಗ ಸಿಗ್ತೀನಿ ಸ್ನೇಹಿತರೆ. ಮತ್ತು ನಿಮ್ಗೆ ಯಾವ ಥರ ವಿಡಿಯೋ ಬೇಕು, ಯಾವ ಥರ ವಿಡಿಯೋ ಎಲ್ಲ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದು ಮರಿಬೇಡಿ. ಬನ್ನಿ ಸ್ನೇಹಿತರೆ, ಮತ್ತು ನಾಳೆ ವಿಡಿಯೋದಾಗ ನಿಮ್ಮೊಂದಿಗೆ ಸಿಗ್ತೀನಿ. ಬಾಯ್ ಸ್ನೇಹಿತರೆ. ಎಲ್ಲರಿಗೂ ಶುಭ ಸಂಜೆ ಅಂತ ಹೇಳಿ ಈ ವಿಡಿಯೋಗೆ ಎಂಡ್ ಮಾಡ್ತೀನಿ ನೋಡಿ. ಶುಭ ಸಂಜೆ, ಗುಡ್ ಈವ್ನಿಂಗ್ ಎಡ್ಡು ನೋಡಿ. ಶುಭ ಸಂಜೆ ಹೊಡಿದು ಹಂಗಂದ್ರೆ 6:30 ಆಗೈತಿ ಇವಾಗ. ಅದಕ್ಕೆ ಎಲ್ಲರಿಗೂ ಶುಭ ಸಂಜೆ ಅಂತಾನೆ ವಿಡಿಯೋ ಮುಂಜಾನೆ ಅಂತ ಹಿಡಿದು ಶುಭ ಸಂಜೆ ಅಂತ ವಿಡಿಯೋ ಹೆಂಗೆ ಬಂತು ಹೆಂಗಿಲ್ಲ ಅಂತ ಕಮೆಂಟ್ ಮಾಡೋದು ಮತ್ತು ಮರಿಬೇಡಿ. ಬನ್ನಿ ಸ್ನೇಹಿತರೆ. ಬಾಯ್ ಸ್ನೇಹಿತರೆ, ಎಲ್ಲರಿಗೂ ಬಾಯ್. ನಾಳೆ ಸಿಗೋಣ.